ಸ್ವಸಹಾಯ ಸಂಘದ ಹೆಸರಿನಲ್ಲಿ ಮಹಿಳೆಯರಿಗೆ ಪಂಗನಾಮ, ಬ್ಯಾಂಕ್ನಲ್ಲಿ ಲೋನ್ ಕೊಡಿಸೋದಾಗಿ ಹೇಳಿ ಲಕ್ಷ ಲಕ್ಷ ವಂಚನೆ. ಹೀಗೆ ಎಲ್ಲ ಮಹಿಳೆಯರು ಶ್ವೇತಾ ಹೆಸರಿನ ನಾಮಫಲಕ ಹಿಡಿದು ನ್ಯಾಯ ಬೇಕು ಅಂತ ಕೂಗ್ತಾ ಇದ್ರು ನೋಡಿ. ಶ್ವೇತಾ ಎನ್ನೋಳಿಂದ ಮೋಸ ಹೋಗಿದ್ದೇವೆ, ನಮಗೆ ನ್ಯಾಯ ಕೊಡಿಸಿ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪೊಲೀಸ್ ಠಾಣೆ ಎದುರು ಧರಣಿ ಮಾಡ್ತಾ ಇದ್ರು. ಹೀಗೆ ಸ್ಟೇಷನ್ ಮುಂದೆ ಪ್ರತಿಭಟನೆಗೆ ಬಂದವರು ಸ್ವಸಹಾಯ ಗುಂಪಿನ ಮಹಿಳೆಯರು. ಅದರಲ್ಲೂ ಸ್ವಸಹಾಯ ಸಂಘದ ಹೆಸರಿನಲ್ಲಿ ಮೋಸ ಹೋದ 150ಕ್ಕೂ ಹೆಚ್ಚಿನ ಮಂದಿ ನ್ಯಾಯದ ಮೊರೆ ಹೋಗಿದ್ದಾರೆ. ಶ್ವೇತಾ ಎನ್ ಎನ್ನೋಳು 150 ಜನರಲ್ಲಿ 10 ಜನಗಳ ಒಂದೊಂದು ಸಂಘ ಮಾಡಿಕೊಂಡಿದ್ಲು. ಆ ಎಲ್ಲ ಸಂಘಗಳಿಗೂ ದೇವರ ಹೆಸರನ್ನ ಇಟ್ಟು ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಹೀಗೆ ವಿವಿಧ ಬ್ಯಾಂಕ್ಗಳಲ್ಲಿ ಮಹಿಳೆಯರ ಹೆಸರಿನಲ್ಲಿ ಅಕೌಂಟ್ ಮಾಡಿಸಿ ಅವರಿಗೆ 20,000 ಲೋನ್ ಮಾಡಿಸಿದ ಹಣ ನೀಡಿದ್ಲು. ಆದ್ರೆ ಮಹಿಳೆಯರು 20,000 ಹಣ ವಾಪಸ್ ಕಟ್ಟುವಷ್ಟರಲ್ಲಿ ಅವರ ಹೆಸರಿನಲ್ಲಿ ಮತ್ತೆ ಲಕ್ಷ ಲಕ್ಷ ಲೋನ್ ಚಾಲ್ತಿಯಲ್ಲಿರೋದು ಕಂಡು ಬಂದಿತ್ತು. ಇದನ್ನ ನೋಡಿ ಸ್ವತಃ ಅಕ್ಷರಶಃ ಮಹಿಳೆಯರು ಶಾಕ್ಗೆ ಒಳಗಾಗಿದ್ದಾರೆ. ಎಜುಕೇಶನ್ ಲೋನ್ ಮಾಡ್ಸಕ್ಕೆ ಹೋದಾಗ ಶಾಕ್, ಮಹಿಳೆಯರ ಹೆಸರಿನಲ್ಲಿ 1 ಲಕ್ಷಕ್ಕೂ ಅಧಿಕ ಲೋನ್. ಮಕ್ಕಳ ಎಜುಕೇಶನ್ ಲೋನ್ ಕೇಳೋಕೆ ಹೋದ ಮಹಿಳೆಯರಿಗೆ ಶಾಕ್ ಆದಿತ್ತು ಕಣ್ರಿ. ಯಾಕಂದ್ರೆ ಅದಾಗಲೇ ಇವರ ಹೆಸರಿನಲ್ಲಿ 1 ಲಕ್ಷಕ್ಕೂ ಅಧಿಕ ರೂಪಾಯಿ ಲೋನ್ ಚಾಲ್ತಿಯಲ್ಲಿತ್ತು. ಕೆಲ ಮಹಿಳೆಯರ ಹೆಸರಿನಲ್ಲಿ 1 ಲಕ್ಷದಿಂದ 14 ಲಕ್ಷದವರೆಗೆ ಲೋನ್ ಚಾಲ್ತಿಯಲ್ಲಿರೋದು ಕಂಡು ಬಂದಿದೆ. 20,000 ಅಷ್ಟೇ, 20,000 ಆಗ್ತೀನಿ ನಾವು ಕ್ಲಿಯರ್ ಮಾಡಿದೀವಿ. ಇನ್ನು ಈ ಬ್ಯಾಂಕ್ ಅಲ್ಲಿ ಬೇರೆ ಕಡೆ ಲೋನ್ ತೊಗೊಳಕ್ ಹೋದ್ರೆ ನಮ್ಗೆ ಆಧಾರ್ ಕಾರ್ಡ್ ಲಾಕ್ ಆಗಿದೆ, ಎಲ್ಲಿ ನಮ್ಗೆ ಏನು ಸಿಗ್ತಾ ಇಲ್ಲ. ಏನಾದ್ರು ಎಮ್ಮನ್ ಫೋನ್ ಮಾಡಿದ್ರೆ ತೆಗಿಯೋದಿಲ್ಲ ಫೋನು. ಮಾತಾದ್ರೆ ಕೋಲಾರ ಸಂದೇಶ್ ಅವರು ಅವ್ರು ನೋಡ್ಕೊಳ್ತಾರೆ ಎಲ್ಲಾರು ಅಂತಂದ್ರೆ ಅವ್ರು ಯಾರು? ನಮ್ಮ ಹತ್ರ ಯಮ ಬರುವಾಗ ಅವ್ರ ಹೆಸರೇ ಇಲ್ಲ. ಈಗ ಹೆಸರು ಹೇಳಿದ್ರೆ ಅವ್ರ ಹೆಸರು ಎತ್ಕೊಳ್ತಾ ಇದಾರೆ. ಕೋಲಾರ ಸಂದೇಶ್ ಅವ್ರಿಗೂ ಇದಕ್ಕೇನ್ ಸಂಬಂಧ, ಆಯಮ್ಮನ್ಗೂ ಅವ್ರಿಗೇನ್ ಸಂಬಂಧ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ದುಡ್ಡು ಇವರೆಲ್ಲ ಸೇರಿ ಲೂಟಿ ಮಾಡಿದಾರೆ ಅಂತ ನಮ್ಗೆ ಸಂಶಯ ಬಂದಿದೆ ಸರ್. ಈಗ ನಮ್ದು 105 ಜನ ಸರ್ ಇಲ್ಲಿ ಹೊಸಕೋಟೆಯಲ್ಲೇನೆ. ಈಗ ಒಂದೊಂದು ಸಂಘದಲ್ಲಿ 10 ಜನ ಇದ್ದೀವಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಸರ್. ಒಬ್ಬೊಬ್ಬರದ್ದು 20,000 ಸಾವಿರ ಅಂದ್ರೆ ಒಬ್ಬರ ಮೇಲೆ ನಮ್ಗೆ 14 ಲಕ್ಷ ಕಾಣಿಸ್ತಾ ಇದೆ ಬ್ಯಾಂಕ್ ಅಲ್ಲಿ. 14 ಲಕ್ಷ ನಮ್ಗೆ ನೋಡಿಲ್ವಲ್ಲ ಸರ್. ನಮ್ಮ ಅಮಾಯಕ ನೆನಕಿ ಇವ್ರು ಬಲಿ ಖುಷಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಸಂಘದ ಹೆಸರು ಬಂದು ಓಂ ಶಕ್ತಿ, ಕಾಟೇರಮ್ಮ, ಜೈ ಹನುಮಾನ್, ಜೈ ಬಜರಂಗಿ ಮತ್ತೆ ಜೈ ಶ್ರೀರಾಮ್ ಅಂತ ಹೆಸರುಗಳು ಅವ್ರವರೇ ಕೊಟ್ಕೊಂಡಿದ್ದಾರೆ. ಅವರೇ ಸೀಲ್ ರೆಡಿ ಮಾಡ್ತಾರೆ, ಅವರೇ ಉಳಿತಾಯ ಬುಕ್ ರೆಡಿ ಮಾಡ್ಕೊಳ್ತಾರೆ, ನಮ್ಮ ಹತ್ರ ಬಂದು ಸೈನ್ ಹಾಕ್ಸ್ಕೊಳ್ತಾರೆ ಸರ್. ಈಗ ಚೆಕ್ ಬ್ಯಾಂಕಿಗೆ ಸಬ್ಮಿಟ್ ಮಾಡಿಲ್ಲ ಅಂತ ಅಂದ್ಮೇಲೆ ಅದು ನಮ್ಗೆ ವಾಪಸ್ ಕೊಡ್ಬೇಕಲ್ಲ ಸರ್. ಅದಕ್ಕೆ ಇದ್ರೆ ಬ್ಯಾಂಕ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಏನು ಮಾಡಿಲ್ಲ ಸರ್, ಏನು ಮಾಡಿಲ್ಲ ಸರ್. ಅವ್ರೆಲ್ಲ ನಿಲ್ಲಿಸ್ತಾರೆ, ಗ್ರೂಪ್ ಫೋಟೋ ತಗೊಳ್ತಾರೆ, ಹೋಗ್ತಾರೆ. ಆ ಎಮ್ಮನೆ ಮಾಡ್ಕೊಳ್ಳೋದು. ಅದೇ ರೀತಿನೇ ಸರ್ ಕೊಟ್ಟಿದ್ದು. ಲೋನ್ ಅಮೌಂಟ್ ತುಂಬುವಂತೆ ಪ್ರತಿ ಮಹಿಳೆಯರಿಗೆ ಬ್ಯಾಂಕ್ನಿಂದ ನೋಟಿಸ್ ಬಂದಿದೆ. ಆದ್ರೆ ಲೋನ್ ಮಾಡಿಸಿದವಳು, ಲೋನ್ ಕೊಡಿಸಿದ ಶ್ವೇತಾ ಮಹಿಳೆ ಇದೀಗ ಯಾರ ಫೋನ್ ಕಾಲ್ಗೂ ಸಿಗ್ತಿಲ್ಲ. ಕೋಟಿಗಟ್ಟಲೆ ಹಣ ಪಡೆದು ಎಸ್ಕೇಪ್ ಆಗಿದ್ದಾಳಂತ ಮಹಿಳೆಯರು ಆರೋಪ ಮಾಡೋದು ಹೀಗೆ. ಸರ್, ಬ್ಯಾಂಕ್ ವತಿಯಿಂದ ಬಂದಂತ ಶ್ವೇತಾ, ಹಾಗೆ ಶ್ವೇತಾ ಅವರು ಹೇಳಿರುವಂತ ನಮಗೆ ಬೆದರಿಕೆಗಳು ಹಾಕಿರುವಂತ ಕೋಲಾರ ಸಂದೇಶ್ ಅವರು, ಇವರಿಬ್ಬರ ಮೇಲೆ ನಾವು ಸಂದೇಶ್ ಅವರು ಕಾಲ್ ಮಾಡ್ಲಿಲ್ಲ, ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ತೀನಿ ಅಂತ ಹೇಳಿ ಇವ್ರು ಹೇಳ್ತಿದ್ದಾರೆ. ಸಂದೇಶ್ ಅವ್ರು ಯಾರು? ಫಸ್ಟ್ ಆಫ್ ಆಲ್ ಸಂದೇಶ್ ಯಾರು ಅಂತ ಹಂಗೆ ಮಾತಾಡ್ಕೊಂಡ್ ಬನ್ನಿ. ಸಂದೇಶ್ ಅವರು ಇದ್ರಲ್ಲಿ ಇನ್ವಾಲ್ವ್ ಆಗುವಂತ ಇವ್ರಿಗೆ ಸಂದೇಶ್ಗೆ ಏನು ಸಂಬಂಧ ಇದೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ಸಂದೇಶ್ ಅವರು ಇವ್ರು ಬಂದು ನಾವು ಸಂದೇಶ್ ಕರ್ಕೊಂಡ್ ಬರ್ತೀನಿ ಅಂತ ಅಂತಿರೋ ಕಾರಣಕ್ಕೆ ನಾನು ಹೇಳ್ತಿರೋದು. ಹೊಸಕೋಟೆದಲ್ಲಿ ಹೋರಾಟಗಾರರು ಈಗ ಇಬ್ಬರ ಮೇಲೂ ಕಂಪ್ಲೇಂಟ್ ದೂರ ಕೊಡ್ತಾ ಇದ್ದೀರಾ? ಯಾಕಂದ್ರೆ ಹೊಸಕೋಟೆದಲ್ಲಿ ಯಾರು ಇಲ್ಲ ಅಂತ ಇಲ್ಲ, ನಮ್ ಕಡೆನೂ ಬೇಜಾನ್ ಜನ ಇದ್ದಾರೆ, ನಮ್ ಕಡೆ ನ್ಯಾಯ ಕೊಡ್ಸೋಳ್ತಾರೆ. ಬಟ್ ಕೋಲಾರಿಂದ ಸಂದೇಶ್ ಬರಬೇಕು ಅನ್ನೋ ಅವಶ್ಯಕತೆ ನಮ್ಗೆ ಇರಲಿಲ್ಲ. ಲೋನ್
ಮಾಡಿ ಅವರಿಗೆ ಗೊತ್ತಿಲ್ಲದಂತೆ ಹಣ ಎಗರಿಸಿದ್ದ ಶ್ವೇತಾ ಅಂಡ್ ಟೀಮ್ ವಿರುದ್ಧ ಮಹಿಳೆಯರು ದೂರನ್ನ ನೀಡಿದ್ದಾರೆ. ಸದ್ಯ ಮಹಾವಂಚಿಕೆಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಆದ್ರೆ ಮಹಿಳೆಯನ್ನ ನಂಬಿ ಮೋಸ ಹೋದ ಹಲವು ಮಹಿಳಾ ಮಣಿಗಳು ಶ್ವೇತಾ ವಿರುದ್ಧ ಹಿಡಿ ಶಾಪ ಹಾಕುವಂತಾಗಿದೆ. ಬಿಗ್ ಟಿವಿ ಕರ್ನಾಟಕ, ಹೊಸಕೋಟೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.